ಆಲೂ ರವೆ ರೋಲ್ ಮಾಡಲು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬಾಂಬೆ ರವೆನ 1-1.5 ನೀರಲ್ಲಿ ಬೇಯಿಸ್ಕೊಂಡು ಈ ಥರ ಆರಿದ ನಂತರ ಅದಕ್ಕೆ ಕಾರ್ನ್ ಫ್ಲೋರ್, ಹಸಿ ಖಾರ ಪೇಸ್ಟ್, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಸ್ವಲ್ಪ ಖಾರ ಪುಡಿನ, ಕಾರ್ನ್ ಫ್ಲೋರು ನಮಗೆ ಗಟ್ಟಿ ಬರೋಕ್ಕೆ ಮತ್ತು ಕ್ರಿಸ್ಪಿಯಾಗಿ ಬರೋಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ರವಾದು ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಆರಿದ ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಆದ ನಂತರ ಕೈಗೆ ಎಣ್ಣೆ ಹಚ್ಕೊಂಡು ಅಥವಾ ನಿಮಗೆ ಬೇಕಾದರೂ ತುಪ್ಪನ ಹಚ್ಕೋಬೋದು. ಈ ಥರ ಉದ್ದುದ್ದ ರೋಲನ್ನಾಗಿ ರೆಡಿ ಮಾಡ್ಕೋಬೇಕು. ನಾವು ಫಸ್ಟು ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ತಟ್ಟೆನ ಬಾರ್ಲಾಕ್ಕೊಂಡು ಅದಕ್ಕೆ ಈ ಥರ ಉದ್ದುದ್ದಾಗಿಯೂ ಮಾಡ್ಕೋಬೋದು ಅಥವಾ ಗ್ಯಾಸ್ ಕಟ್ಟೆ ಮೇಲಾದ್ರೂ ಮಾಡ್ಕೋಬೋದು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿರಬೇಕು. ಎಣ್ಣೆ ಕಾಯೋದ್ರೊಳಗೆ ಈ ಥರ ಮಾಡಿ ರೆಡಿ ಇಟ್ಕೊಂಡ್ರೆ ಒಂದೇ ಸರಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ 2 ಕೈಗಳ ಸಹಾಯದಿಂದನೂ ಈ ಥರನೂ ಮಾಡ್ಕೋಬೋದು. ಎಣ್ಣೆ ಹಚ್ಕೊಂಡು ಮಾಡೋದ್ರಿಂದ ಕೈಗೆ ಅಂಟೋದು ಇಲ್ಲ. ಈ ಥರ ಈಸಿಯಾಗೂ ಮಾಡ್ಕೋಬೋದು. ಇವಾಗ ಎಣ್ಣೆ ಚೆನ್ನಾಗೇ ಕಾದಿದೆ. ಎಲ್ಲದನ್ನು ಈ ಥರ ಒಂದೊಂದನ್ನೇ ಮಾಡಿ ರೆಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಹಾಕಿದ ತಕ್ಷಣ ಜಾಲಿ ಸೌಟಿಂದ ಅಥವಾ ಆ ಥರ ಎಲ್ಲ ಮುಟ್ಟಕ್ಕೆ ಹೋಗಬಾರ್ದು. ಆವಾಗಲೇ ಅದು ಮೆತ್ತಗಿರುತ್ತೆ. ಒಂದು ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಎಲ್ಲಾದರೂ ಅಂಟ್ಕೊಂಡಿದ್ರೆ ಬಿಡಿ ಬಿಡಿ ಮಾಡ್ಕೋಬೇಕು. ಈ ಥರ ಕೆಳಗ ಮೇಲೆ ಕಲಿಸ್ತಾ ಇತ್ತು ಅಂದ್ರೆಗಿನ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದು ಮೇಲೆ ಕ್ರಿಸ್ಪಿ ಒಳಗಡೆ ಸ್ವಲ್ಪ ಮೆತ್ತಗೆ ಟೇಸ್ಟಿ ಆದಂತಹ ಆಲೂ ರವಾ ಆಲೂ ರೋಲ್ ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಎಣ್ಣೆ ಹಿಡಿಯಲ್ಲ. ಪೇಪರ್ ಮೇಲೆ ಈ ಥರ ಹಾಕೊಂಬಿಟ್ರೆ ಸ್ವಲ್ಪ ಇದ್ರೂ ಅದು ಹೀರ್ಕೊಳ್ಳುತ್ತೆ.